ಹಲೋ ಎವ್ರಿವಾನ್. ನಿನ್ನೆ ಮ್ಯಾಚ್ ಎಲ್ಲ ನೋಡಿರ್ತೀರಾ? ನಮ್ಮ RCB ಮತ್ತೆ RR ನಡುವೆ ನಡೆದಿದ್ದು. ನಮ್ಮ RCB ಅಂತೂ ಮತ್ತೆ ಸೋಲು, ಚೆನ್ನಾಗಿ ಚಚ್ಚಿಸ್ಕೊಂಡು ಒನ್ ಸೈಡ್ ಮ್ಯಾಚ್ ಆಗಿ ಔಟ್ ಆಯಿತು. ಅದೇ ಥರ ಇವತ್ತು ನಮ್ಮ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯೆ ಮ್ಯಾಚ್ ಇದೆ. ಎರಡೂ ಕೂಡ ಸೋತ್ ಬರ್ತಿರೋ ಟೀಮು, ಎರಡಕ್ಕೂ ಕೂಡ ವಿಕ್ಟ್ರಿ ಬೇಕು ಅಂತ ತುಂಬ ಚಾಲೆಂಜಿಗಾಗಿ ಪ್ರಿಪೇರ್ ಆಗಿ ಬರ್ತಿರೋ ಟೀಮ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ವಿನ್ನಿಂಗ್ ಮೂಮೆಂಟ್ ಆದರೂ ನೋಡಿದೆ. ಬಟ್ ನಮ್ಮ ಮುಂಬೈ ಇಂಡಿಯನ್ಸ್ ಬ್ಯಾಕ್ ಟು ಬ್ಯಾಕ್ ಸೋಲ್ ತೊಗೊಂಡು ಬರ್ತಿದೆ. ಅಷ್ಟೇ ಅಲ್ಲದೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆದ ಹಾರ್ದಿಕ್ ಪಾಂಡ್ಯ ಅಂತೂ ಫುಲ್ ನೆಗೆಟಿವಿಟಿಲಿ ಟ್ರೋಲ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಒಂದು ಅರ್ಥ ಆಗಲ್ಲ, ಅಂದರೆ ಜಸ್ಟ್ ಬಿಕಾಸ್ ಅವರು ಬೇರೆ ಟೀಮ್ಗೆ ಹೋಗಿ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮನ ರಿಪ್ಲೇಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಎಷ್ಟು ಟ್ರೋಲ್ ಮಾಡೋ ಅವಶ್ಯಕತೆ ಇದೆಯಾ ಅಂತ. ಯಾಕಂದರೆ ಸೋಲು ಗೆಲುವು ಅನ್ನೋದು ಅವ್ರ ಕೈಯಲ್ಲಿರಲ್ಲ. ಹೌದು, ಆರ್ಗನೈಸ್ ಮಾಡೋದು ಅವ್ರ ಕೈಯಲ್ಲೇ ಇರುತ್ತೆ. ಬಟ್ ದೆನ್ ಅವ್ರು ಆರ್ಗನೈಸ್ ಮಾಡಿದ್ರೆ ಅವರು ಯಾವ್ಯಾವ ಥರ ಪ್ಲೇಯರ್ಸ್ನ ಚೇಂಜ್ ಮಾಡಬೇಕು ಆ ಥರ ಎಲ್ಲನೂ ಕೂಡ ರೊಟೇಷನ್ ಮಾಡಿ ನೋಡಿದ್ರು. ಅದು ಯಾವುದು ವರ್ಕ್ ಆಗಲಿಲ್ಲ. ಸೊ ಈಗ ಸೂರ್ಯಕುಮಾರ್ ಯಾದವ್ ಅವರು ಟೀಮಿಗೆ ಬರ್ತಾ ಇದ್ದಾರೆ, ಅದೇನಾದರೂ ಚೇಂಜಸ್ ಕಾಣುತ್ತಾ ಅಂತ ನೋಡಬೇಕು. ಬಟ್ ನನಗೆ ಎಲ್ಲದಕ್ಕೂ ಹಾರ್ದಿಕ್ ಪಾಂಡ್ಯನೇ ಕಾರಣ ಅಂತ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಹಂಗಂತ ನೋಡಿದ್ರೆ ನಮ್ಮ RCB ಒಂದ್ಸಲನೂ ಕಪ್ ಗೆದ್ದಿಲ್ಲ, ಮತ್ತು ಟೀಮಲ್ಲಿ ಯಾರೇ ಕ್ಯಾಪ್ಟನ್ ಆದರೂ ಕೂಡ ಒಂದ್ಸಲನೂ ಗೆಲ್ತಿಲ್ಲ. ಹಂಗಂತ ಕ್ಯಾಪ್ಟನ್ನ ಟ್ರೋಲ್ ಮಾಡೋಕ್ಕಾಗುತ್ತಾ? ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದು ಮತ್ತೆ ಡುಪ್ಲೆಸಿಸ್ ಕ್ಯಾಪ್ಟನ್ ಆಗ್ತಾರೆ. ಆ ಥರ ಚೇಂಜಸ್ ಬರ್ತಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಯಾಕೆ ಕ್ಯಾಪ್ಟನ್ ಆಗಿಲ್ಲ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದರೆ ನಮ್ಮ RCB ಕಪ್ ಗೆಲ್ಲುತ್ತೆ ಅಂತ ಕೂಡ ಡುಪ್ಲೆಸಿಸ್ನ ಟ್ರೋಲ್ ಮಾಡ್ಬೋದಲ್ಲ. ಇಟ್ ಡಸಂಟ್ ಡಿಪೆಂಡ್ ಆನ್ ದ ಪ್ಲೇಯರ್ ಅಂತ ನನಗನ್ಸುತ್ತೆ. ಸೊ ಅಟ್ಲೀಸ್ಟ್ ಸ್ಪ್ರೆಡ್ ದಿ ಪಾಸಿಟಿವಿಟಿ, ಇಲ್ಲಾಂದರೆ ಸುಮ್ಮನೆ ಇರಿ. ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಯಾರು ವಿನ್ ಆಗ್ಬೋದು ಅಂತ ನನ್ನ ಕೇಳಿದರೆ, ನನಗನ್ಸೋ ಪ್ರಕಾರ ಆ್ಯಕ್ಚುಲಿ ಈ ಸಲ ನಮ್ಮ ಮುಂಬೈ ಇಂಡಿಯನ್ಸ್ನೇ ಗೆಲ್ಲಬೇಕು ಅಂತ ಹೇಳ್ತೀನಿ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ನಮ್ಮ ಮುಂಬೈ ಇಂಡಿಯನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಬ್ಯಾಟಿಂಗ್ ಸೈಡಲ್ಲಿ ಬಂದರೂ ಕೂಡ ಪ್ಲೇಯರ್ಸ್ ತುಂಬ ಚೆನ್ನಾಗಿದ್ದಾರೆ, ಬೌಲಿಂಗಲ್ಲಿ ಕಂಪೇರ್ ಮಾಡಿದ್ರು ಕೂಡ ಬೌಲರ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಎಲ್ಲರಿಗೂ ಆಬ್ವಿಯಸ್ಲಿ ಟೀಮ್ನ ಕಂಪೇರ್ ಮಾಡಿ ಪ್ಲೇಯರ್ಸ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರು ವಿನ್ ಆಗ್ಬೋದು ಅಂತ. ಸೊ ಇವತ್ತು ನನ್ನ ಪ್ರಕಾರ ಅಂತೂ ಪಕ್ಕ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ. ಸೊ ಪ್ಲೇಯರ್ಸ್ನ ಮುಂದೆ ಇಟ್ಕೊಂಡು ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಏನು, ಇವ್ರು ಆಡ್ತಾರ ಇಲ್ವಾ ಅಂತ ಡಿಸ್ಕಸ್ ಮಾಡೋದಾದರೆ, ಫಸ್ಟು ಮುಂಬೈ ಇಂಡಿಯನ್ಸು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಮುಂಬೈ ಇಂಡಿಯನ್ಸು ಪ್ಲ್ಯಾನ್ ಮಾಡಿದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಯಾವಾಗ ಸೋಲ್ ಕರ್ಕೊಂಬಂತು, ಆಗ ನಮ್ಮ ಯಾರು ಹಾರ್ದಿಕ್ ಪಾಂಡ್ಯ ಅವರು ಫುಲ್ ರೊಟೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಈ ಥರ ವರ್ಕ್ ಆಗುತ್ತಾ ಅಂತ. ಸೊ ಈ ಸಲ ಅದರಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಹೆಂಗೆ ಬಂದರು ಅದೇ ಥರ ಬರ್ತಾ ಇದ್ದಾರೆ. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಇಶಾನ್ ಕಿಶನ್ ಮತ್ತು ನಮ್ಮ ರೋಹಿತ್ ಶರ್ಮಾ ಅವ್ರು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಇವರಿಬ್ಬರು ತುಂಬ ಸ್ಟೇಬಲ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಇತ್ತೀಚೆಗೆ ರೋಹಿತ್ ಶರ್ಮಾ ಅವರು ಒಂದು ಸ್ವಲ್ಪ 6-4 ಹೊಡೆಯೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಔಟ್ ಆಗ್ತಾ ಇದ್ದಾರೆ. ಬಟ್ ಈ ಸಲ ಆ ಥರ ಆಗದೆ ಇರಲಿ ಅಂತ ವಿಶ್ ಮಾಡೋಣ. ಇನ್ನು ಇಶಾನ್ ಕಿಶನ್ ಅಂತೂ ಸಕ್ಕದಾಗಿ ಆಡ್ತಾರೆ. ಒಂದು ಪವರ್ ಪ್ಲೇಯಲ್ಲಿ ಮೇಜರ್ ಇನ್ನಿಂಗ್ಸ್ ತೊಗೊಂಡ್ಬಂದು ಕೊಡೋ ಕೇಪಬಿಲಿಟಿ ಇವರಿಗಿದೆ. ಬೌಲಿಂಗ್ ಯಾರೇ ಮಾಡಲಿ ಇದು ಮಾಡಲಿ, ಇಶಾನ್ ಕಿಶನ್ಗೆ ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ಅಂತೂ ಪಕ್ಕಾ ಇದೆ. ಸೊ ಇವರಿಬ್ಬರಿಂದ ಸ್ಟಾರ್ಟಿಂಗಲ್ಲಿ ಪವರ್ ಪ್ಲೇಯಲ್ಲಿ ಒಂದು ಗುಡ್ ರನ್ ರೇಟ್ಸ್ ಅಂತೂ ಈ ಮ್ಯಾಚಲ್ಲಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಅದು ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ನಮ್ಮ ಸೂರ್ಯಕುಮಾರ್ ಯಾದವ್ ಬರ್ತಾ ಇದ್ದಾರೆ ನಾಳೆ ಆಡೋಕ್ಕೆ. ಸೊ ಇದು ಏನಾದರೂ ಮೇಜರಾಗಿ ಡಿಫ್ರೆನ್ಸ್ ತಂದು ಕೊಡುತ್ತಾ RCB ಟೀಮ್ಗೆ ಅಂತೂ ವೆಯ್ಟ್ ಮಾಡಿ ನೋಡಬೇಕು. ನನಗನ್ಸೋ ಪ್ರಕಾರ ಇದು ತುಂಬ ಮೇಜರ್ ಇಂಪ್ಯಾಕ್ಟು ಮುಂಬೈ ಇಂಡಿಯನ್ಸ್ಗೆ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ನಾಳೆ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಇವತ್ತು ನಾನು ವಿಡಿಯೋ ಮಾಡೋದಲ್ಲ. ಸೊ ಮುಂಬೈ ಇಂಡಿಯನ್ಸ್ ಮ್ಯಾಚ್ ವಿನ್ ಆಗುತ್ತೆ. ಸೂರ್ಯಕುಮಾರ್ ಯಾದವಿಂದ ಸ್ವಲ್ಪ ಗೇಮ್ಗಂತೂ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನು ಮಿಡ್ ಓವರ್ಸಲ್ಲಿ ಡಿಸ್ಕಸ್ ಮಾಡೋಕೆ ಹೋದರೆ ನಮ್ಮ ಟಿಮ್ ಡೇವಿಡ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಈ 3 ಮೆಂಬರ್ಸ್ ಯಾರಿದ್ದಾರೋ ಇವರು ಮಿಡ್ ಓವರ್ಸಲ್ಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಮಿಡ್ ಓವರ್ಸ್ ಆಸ್ ವೆಲ್ ಆಸ್ ಡೆತ್ ಓವರ್ಸ್ ಎರಡೂ ಕೂಡ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಬೆಟರ್ ಇನ್ನಿಂಗ್ಸ್ ಕೊಡೋ ಕೇಪಬಿಲಿಟಿ ಅಂತೂ ಈ 3 ಜನಕ್ಕೆ ಇದೆ. ತುಂಬ ಚೆನ್ನಾಗಿ ಆಡ್ತಾರೆ. ಹಾರ್ದಿಕ್ ಪಾಂಡ್ಯನೂ ಅಷ್ಟೇ, ಅವ್ರು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಅವರು ಒಂದ್ಸಲ 20 ರನ್ಸ್ಗೆ 21 ಬಾಲ್ಸಲ್ಲಿ 20 ರನ್ಸ್ ಹೊಡೆದಿದ್ರು. ಅದು ಅಟ್ ಪೀಕ್ ಮೂಮೆಂಟ್ ಆ ಥರ ಆಡಿದ್ರು. ಅದು ಒಂದು ಸ್ವಲ್ಪ ವರ್ಸ್ಟ್ ಗೇಮು ಇದೆ, ಒಂದು ಸ್ವಲ್ಪ ಬೆಸ್ಟ್ ಗೇಮ್ಸು ಇದೆ ಹಾರ್ದಿಕ್ ಪಾಂಡ್ಯ ಇಂದ. ಬಟ್ ಈ ಸಲ ಆ್ಯಸ್ ಎ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಟೀಮಲ್ಲಿ ಸ್ವಲ್ಪ ಪಾಸಿಟಿವಿಟಿ ಅಂತೂ ಬಂದಿರೋದು ನಿಜ, ಸೂರ್ಯಕುಮಾರ್ ಯಾದವ್ ಬ್ಯಾಕ್ ಆಗಿರೋದ್ರಿಂದ. ಸೊ ಬ್ಯಾಟಿಂಗಲ್ಲಿ ನೋಡಿದ್ರೆ ಫಸ್ಟ್ ಓವರ್ಸಿಂದ 20th ಓವರ್ವರೆಗೂ ಒಂದು ಟೇಕ್ ಓವರ್ ಮಾಡೋ ಟೀಮ್ ಅಂತೂ ಇದರಲ್ಲಿದೆ. ಯಾಕಂದರೆ 225 or 235 ಸಮ್ ಟಾರ್ಗೆಟ್ನ ನಮ್ಮ ಮುಂಬೈ ಇಂಡಿಯನ್ಸ್ ಚೇಸ್ ಮಾಡಿರೋದು. ಅಷ್ಟೇ ಅಲ್ಲದೆ ನಾಳೆ ಆಡ್ತಿರೋ ಪಿಚ್ ಅಂತೂ ತುಂಬ ಸಪೋರ್ಟಿವು. ಸೊ ಇದೆಲ್ಲ ನೋಡಿಕೊಂಡ್ರೆ ನಮ್ಮ ಮುಂಬೈ ಇಂಡಿಯನ್ಸ್ ಗೆಲ್ಲೋ ತುಂಬ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ಡಿಸ್ಕಸ್ ಮಾಡೋಕೆ ಹೋದ್ರೂ ಅಷ್ಟೇ ತುಂಬ ಚೆನ್ನಾಗಿರೋ ಪ್ಲೇಯರ್ಸ್ ಇದ್ದಾರೆ. ಬುಮ್ರಾ ಅವ್ರನ್ನ
ಪವರ್ ಪ್ಲೇಯಲ್ಲೇನೆ ಯೂಸ್ ಮಾಡಿಕೊಂಡು ವಿಕೆಟ್ಸ್ ತೆಗಿಯೋದಾಗ್ಲಿ ಇಲ್ಲಾಂದರೆ ಡಾಟ್ ಬಾಲ್ಸ್ ಹಾಕೋದಾಗ್ಲಿ ಮಾಡಿದ್ರೆ ಎಮ್ ಐಗೆ ತುಂಬ ಪ್ಲಸ್ ಆಗುತ್ತೆ. ಇವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ಕೊಟ್ಟಿಸ್, ಡಿವಾಲ್ಡ್ ಬ್ರೇವಿಸ್, ಲುಕ್ವುಡ್. ಆ್ಯಕ್ಚುಲಿ ಡಿವಾಲ್ಡ್ ಬ್ರೇವಿಸ್ ಬಗ್ಗೆ ಮಾತಾಡೋದೆಲ್ಲ ಅಷ್ಟು ಚೆನ್ನಾಗಿ ಆಡ್ತಾರೆ. ಕೊಟ್ಟಿಸು ಅಷ್ಟೇ, ಅಂದರೆ ಆಪೋಸಿಟ್ ಪರ್ಸನ್ನ ಅಟ್ ಅ ಟೈಮ್ ಆನ್ ದಿ ಸ್ಪಾಟ್ ಒಂದು ಗೆಸ್ ಮಾಡೋ ಕೇಪಬಿಲಿಟಿ ಬುಮ್ರಾ ಮತ್ತು ಕೊಟ್ಟಿಸ್ಗೆ ಇರೋದು. ಈ ಇಬ್ಬರು ಪ್ಲೇಯರ್ಸು ನಾಳೆ ತುಂಬ ಕೀ ಪ್ಲೇಯರ್ಸ್ ಆಗ್ತಾರೆ ಅನ್ನೋದ್ರಲ್ಲಿ ನಾಳೆ ಇವತ್ತೇ ಸೊ ಡೌಟೇ ಇಲ್ಲ. ಸೊ ನೋಡೋಣ. ಆ್ಯಕ್ಚುಲಿ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲಿ ನನಗೆ ನಿಜವಾಗ್ಲೂ ತುಂಬ ಸ್ಟ್ರಾಂಗಾಗಿ ಕಾಣುತ್ತೆ ಕಂಪೇರ್ಡ್ ಟು ನಮ್ಮ ಡೆಲ್ಲಿ. ಇನ್ನು ಡೆಲ್ಲಿ ಪ್ಲೇಯರ್ಸ್ನ ಡಿಸ್ಕಸ್ ಮಾಡೋದಾದರೆ ಇವಾಗ ಬಂದಿರೋ ಹೊಸ್ದಾಗಿ ಬಂದಿರೋ ರಿಷಬ್ ಪಂತ್ ಅಂತೂ ಫುಲ್ ಫ್ಲೋಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಅವ್ರು ಓಪನಿಂಗ್ ಮಾಡಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ನಮ್ಮ ಡೇವಿಡ್ ವಾರ್ನರ್, ಮಿಚೆಲ್ ಮಾರ್ಷ್. ಆ್ಯಕ್ಚುಲಿ ಇವರಿಬ್ರು ಆಡ್ತಾರೆ. ವಾರ್ನರ್ ಅಂತೂ ಸಖತ್ತಾಗಿ ಆಡ್ತಾ ಇದ್ದಾರೆ, ಇತ್ತೀಚೆಗೆ ಫುಲ್ ಫ್ಲೋಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಮಿಚೆಲ್ ಮಾರ್ಷು ಅಷ್ಟೇ. ಆ್ಯಕ್ಚುಲಿ ಮಿಚೆಲ್ ಮಾರ್ಷ್ ಆಡ್ತಾ ಇದ್ದಾರೆ, ಬಟ್ ಒಂದ್ಸಲ ಆಡ್ತಾರೆ ಒಂದ್ಸಲ ಆಡಲ್ಲ. ಫ್ಲೋಗೆ ಬರಬೇಕು ಅನಿಸುತ್ತೆ ಇನ್ನೂ. ಬಟ್ ಇವರಿಬ್ರು ಓಪನಿಂಗ್ ಚೆನ್ನಾಗಿ ಮಾಡಿದರೆ ರಿಷಬ್ ಪಂತ್ ತುಂಬ ಚೆನ್ನಾಗಿ ಆಡ್ತಾರೆ. ಇತ್ತೀಚೆಗೆ ಅವರಿಗೆ ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚಲ್ಲಿ ಬಂದಾಗ ಆ ಕ್ರೌಡ್ನೇ ಹ್ಯಾಂಡಲ್ ಮಾಡೋದಾಗಲಿ ಮತ್ತು ಹೊಸ ಸೆಟಪ್ಗೆ, ಅಂದರೆ ಇಷ್ಟು ದಿನ ಆದಮೇಲೆ ಒಂದು ಆಡೋಕ್ಕೆ ಬಂದಿರೋದಾಗಲಿ, ಕ್ರೌಡ್ನಾಗಲಿ ಬ್ಯಾಲೆನ್ಸ್ ಮಾಡೋಕ್ಕೆ ರಿಷಬ್ ಪಂತ್ಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಯ್ತೇನೋ ಅಂತ ನಮಗೆ ಅನಿಸಿದ್ದು ನಿಜ. ಅದಾದಮೇಲೆ ಲಾಸ್ಟ್ ಮ್ಯಾಚಲ್ಲಿ ಕಂಪೇರ್ ಮಾಡಿದ್ರೆ ಏನು ಕಾನ್ಫಿಡೆನ್ಸಲ್ಲಿ ಆಡಿದರು. ಸೊ ರಿಷಬ್ ಪಂತ್ ಅಂತೂ ಫ್ಲೋಗೆ ಬಂದಿದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸೊ ಈ 3 ಜನ ಪ್ಲೇಯರ್ಸು ಡೆಲ್ಲಿ ಕ್ಯಾಪಿಟಲ್ಸ್ಗೆ ತುಂಬ ಕೀ ಪ್ಲೇಯರ್ಸ್ ಅಂತ ಹೇಳ್ಬೋದು. ಅದು ಸ್ಟಾರ್ಟಿಂಗ್ ಓವರ್ಸಲ್ಲಿ ಈ 3 ಜನ ಆಡ್ತಾರೆ. ಸೊ ಈ 3 ಜನ ಬಿಟ್ಟರೆ ಪೃಥ್ವಿ ಶಾ ಕೂಡ ಆಡ್ತಾರೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಓವರ್ಸಲ್ಲಿ. ಅದಾದಮೇಲೆ ನಮ್ಮ ಸ್ಟಬ್ಸು, ಅಕ್ಷರ್ ಪಟೇಲು, ಇವರಿಬ್ರು. ಸ್ಟಬ್ಸ್ ಅಂತೂ ನೆಕ್ಸ್ಟ್ ಲೆವೆಲು. ಆ್ಯಕ್ಚುಲಿ ಒಳ್ಳೆ ಹೈ ರನ್ ರೇಟ್ನ, ಯಾವುದೇ ಡೆತ್ ಓವರ್ಸಲ್ಲಿರಲಿ ಮಿಡ್ ಓವರ್ಸಲ್ಲಿರಲಿ ಒಂದು ಹೈ ರನ್ ರೇಟ್ನ ಮೇಂಟೈನ್ ಮಾಡ್ತಾರೆ ಸ್ಟಬ್ಸ್ ಅವರು. ಅಷ್ಟೇ ಅಲ್ಲದೆ ಒಂದು ವಿಕೆಟ್ನ ಕಳ್ಕೊಳ್ದಂಗೆ ಒಂದು ಹೈ ಸ್ಕೋರ್ ಮಾಡೋ ಕೇಪಬಿಲಿಟಿ, 6 or 4 ಏನೇ ಆಗಲಿ ತುಂಬ ಧೈರ್ಯದಿಂದ ನೋ ಬಾಲ್ಸ್ ಜಸ್ಟ್ 1 run ಆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಳ್ಳಲ್ಲ ಸ್ಟಬ್ಸ್ ಅವರು. ಫುಲ್ ಅಗ್ರೆಸಿವ್ ಆಗಿ ಆಡೋ ಪ್ಲೇಯರ್ ಅಂತಲೇ ಹೇಳ್ಬೋದು ಸ್ಟಬ್ಸ್ ಅವರು. ಡೆಲ್ಲಿ ಕ್ಯಾಪಿಟಲ್ಗೆ ಇವರು ಒಂದು ಕೀ ಪ್ಲೇಯರ್ ಅಂತಲೇ ಹೇಳ್ಬೋದು ನಮ್ಮ ಸ್ಟಬ್ಸ್ ಅವರು. ಅಕ್ಷರ್ ಪಟೇಲು ಕೂಡ ಅಷ್ಟೇ, ಓಕೆ ಚೆನ್ನಾಗಿ ಆಡ್ತಾರೆ. ಇನ್ನು ಬೌಲರ್ನ ಡಿಸ್ಕಸ್ ಮಾಡೋದಾದರೆ ಇಶಾಂತ್ ಶರ್ಮಾ, ಖಲೀಲ್ ಅಹ್ಮದ್. ಆ್ಯಕ್ಚುಲಿ ಇಶಾಂತ್ ಶರ್ಮಾ, ಖಲೀಲ್ ಅಹ್ಮದ್ ತುಂಬ ಚೆನ್ನಾಗಿ ಆಡ್ತಾರೆ, ಎಸ್ಪೆಷಲಿ ಖಲೀಲ್ ಅಹ್ಮದ್. ಅದಾದಮೇಲೆ ಪೋರೆಲ್, ನಾಟ್ಸೆ ಇತ್ತೀಚೆಗೆ ತುಂಬ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗ್ತಿದ್ದಾರೆ ಮತ್ತು ತುಂಬ ರನ್ ಹೊಡಿಸ್ಕೊತಾ ಇದ್ದಾರೆ. ಅವ್ರು ವಿಕೆಟ್ ತೆಗೆದು ಹೆಂಗೆ ಆಡ್ತಾ ಇದ್ದಾರೋ ಅದೇ ಚೆನ್ನಾಗಿ ಆಪೋಸಿಟ್ ಬ್ಯಾಟ್ಸ್ಮನ್ ಕೂಡ ರನ್ ಆಗಲಿ 4 ಆಗಲಿ 6 ಆಗಲಿ ಅದೇ ಥರ ಆಡ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಇವ್ರನ್ನ ರೀಪ್ಲೇಸ್ ಮಾಡೋ ಚಾನ್ಸಸ್ ಎಲ್ಲ ಇರುತ್ತೆ ಡೆಲ್ಲಿ ಕ್ಯಾಪಿಟಲ್ಸಿಂದ. ಇಶಾಂತ್ ಶರ್ಮಾ ಒಬ್ವಿಯಸ್ಲಿ ಚೆನ್ನಾಗಿ ಆಡ್ತಾರೆ. ಮತ್ತು ಖಲೀಲ್ ಅಹ್ಮದ್, ಅಭಿಷೇಕ್ ಪೋರೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ನನಗೆ ಈ ಟೀಮ್ ಓಕೆ ಚೆನ್ನಾಗಿ ಆಡೋರು ಇದ್ದಾರೆ. ಬಟ್ ದೆನ್ ನಮ್ಮ ಮುಂಬೈ ಇಂಡಿಯನ್ಸಲ್ಲಿ ಬುಮ್ರಾ ಆಗಿರ್ಬೋದು, ಮತ್ತು ನಮ್ಮ ಕೊಟೀಸ್ ಆಗಿರ್ಬೋದು, ಡಿವಾಲ್ಡ್ ಬ್ರೇವಿಸ್ ಆಗ್ಬೋದು, ಲೂಕ್ವುಡ್ ಆಗಿರ್ಬೋದು, ಇವ್ರನ್ನೆಲ್ಲ ನೋಡಿದ್ರೆ ನನಗೆ ಮುಂಬೈ ಇಂಡಿಯನ್ಸೇ ಸ್ಟ್ರಾಂಗ್ ಅನಿಸುತ್ತೆ ಕಂಪೇರ್ಡ್ ಟು ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ನಾಳೆ ಮುಂಬೈ ಇಂಡಿಯನ್ಸ್ ನನ್ನ ಪ್ರಕಾರ ಪಕ್ಕಾ ಗೆಲ್ಲುತ್ತೆ ಅಂತ ಅನಿಸುತ್ತೆ. ನಿಮಗೆ ಅನಿಸುತ್ತೆ ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲುತ್ತಾ ಇಲ್ಲಾಂದರೆ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರ್ತೋಗ್ಬೇಡಿ. ಗೊತ್ತಿರೋರಿಗೆ ಶೇರ್ ಮಾಡಿ, ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.